ಹಲೋ ಫ್ರೆಂಡ್ಸ್, ನಾನು ಮತ್ತೆ ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ತೊಗೊಂಡು ನೀವು ನೋಡ್ತಾ ಇದ್ದಾರೆ ಟೆಕ್ ಆನ್ ಸಿಂಗ್ ಚಾನಲ್. ಬನ್ನಿ ಶುರು ಮಾಡೋಣ. ಸೊ ಲೆಟ್ಸ್ ಸಿ ಏನೇನು ಅಪ್ಡೇಟ್ಸ್ ಆಗಿದೆ, ಏನೇನು ಯಾವ ಥರ ಇದೆ, ಯೂಸ್ ಇಂಟರ್ಫೇಸ್ ಏನು ಚೇಂಜ್ ಆಗಿದೆ ಅಂತೇಳಿ. ಸೊ ಲೆಟ್ಸ್ ಡೈವ್ ಇನ್ ಟು ಇಟ್. So friends, we are in VirtualBox now. Let's boot this Windows 11. So processor, like minimum requirements ಬಂದು ಆಪರೇಟಿಂಗ್ ಸಿಸ್ಟಮ್ಗೆ. ಸೊ 12 core processor ಅದ್ರ ಮೇಲೆ ಇರಬೇಕು, ಪ್ಲಸ್ ಆ್ಯಂಡ್ 4 GB RAM, 64 GB ROM ಅಂದರೆ ಸ್ಟೋರೇಜ್, ಜೊತೆಗೆ TPM ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮಾಡ್ಯೂಲ್ ಅದೊಂದು ಹಾರ್ಡ್ವೇರು. ಸೊ ಆ ಹಾರ್ಡ್ವೇರ್ ಇರಬೇಕು ಅಂತ ಕೇಳಿದ್ದಾರೆ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಲ್ಲಿ. ಸೊ ಅದೊಂದು ಹಾರ್ಡ್ವೇರ್ ಬಂದು ಲೈಕ್ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಕ್ರಿಪ್ಟೋಗ್ರಫಿಕ್ ಕೀಸ್, ಸೊ ಎನ್ಕ್ರಿಪ್ಷನ್, ಸೊ ಡೇಟಾ ಸೆಕ್ಯೂರಿಟಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದ್ರ ಕೆಲಸನೇ ಅದು. ಸೊ ನೀವು ಐ ಥಿಂಕ್ ಬೂಟಿಂಗ್ ಸೌಂಡ್ ಕೇಳಿದ್ರಿ ಅನ್ಸುತ್ತೆ. ಎಸ್, ಸೌಂಡ್ಗಳೆಲ್ಲ ಚೇಂಜ್ ಆಗಿದಾವೆ. Okay, let's bring it to full screen mode. Switch. ಸೊ ನೋಡ್ಬೋದು ಟಾಸ್ಕ್ ಬಾರ್ ಅಲ್ಲಿ ಎಲ್ಲ ಒಂದು ಐಕಾನ್ಸ್ ಸೆಂಟರ್ ಬಂದು ಕೂತಿದೆ ಈಗ. ಸೊ ಆ ಕಡೆ ಈ ಕಡೆ ಏನು ಮಾಡೋಕ್ಕಾಗಲ್ಲ, ತೊಗೊಂಡೋಗಕ್ಕಾಗಲ್ಲ. ಸೊ ದಿಸ್ ಇಸ್ ದಿ ಸ್ಟಾರ್ಟ್ ಬಟನ್. ಸೊ ನ್ಯೂ ಕಾರ್ನರ್ಡ್ ಎಡ್ಜಸ್ ಇಂಟರ್ಫೇಸ್ ಇದು. ಜೊತೆಗೆ ಯು ಕ್ಯಾನ್ ಕ್ಲಿಕ್ ಹಿಯರ್ ಆಲ್ ಆಪ್ಸ್. ಅಂಡ್ ಏನ್ ಕ್ಲೇಮ್ ಮಾಡಿದ್ದಾರೆ ಅಂತಂದ್ರೆ ಆಂಡ್ರಾಯ್ಡ್ ಗೇಮ್ಸ್ಗಳು ಕೂಡ ಇದರಲ್ಲಿ ಆಡ್ಬೋದು ಅಂತ, ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ನೆಕ್ಸ್ಟ್ ನೋಡ್ಬೇಕು. ಲೈಕ್ ಇದಿನ್ನೂ ಅಫಿಷಿಯಲ್ ಆಗಿ ಲಾಂಚ್ ಮಾಡಿರುವಂತ ವಿಂಡೋಸ್ 11 ಅಲ್ಲ. ಸೊ ಇದು ಲೀಕ್ಡ್ ವರ್ಷನ್. ಸೊ ತುಂಬಾ ಹೇಳದ್ನಲ್ಲ, ತುಂಬಾ ಕಷ್ಟಪಟ್ಟಲ್ಲೆಲ್ಲ ಹುಡುಕಿ ಡೌನ್ಲೋಡ್ ಮಾಡಿದ್ದು. ಸೊ ವಿ ಕ್ಯಾನ್ ಲೆಟ್ ಅಸ್ ಸಿ ದಟ್ ಸಿ ಅನಿಮೇಷನ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಎಸ್, ಸೊ ನೀವು ಲೈಕ್ ಒಂದು ವಿಂಡೋ ಸೈಜ್ ನ ಇಲ್ಲೇ ಆಪ್ಷನ್ಸ್ ಗಳು ಬರ್ತವೆ, ನೀವು ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು. ಸೊ ಈ ತರ ಎಳೆದು ದೊಡ್ಡದ್ ಮಾಡಿ ಚಿಕ್ಕದ್ ಮಾಡಿ ಆ ತರದ್ ಲೈಕ್ ಆ ತರ ಮಾಡೋ ಬದಲು ಇದೇ ತರ ಕೊಟ್ಟಿದ್ದಾರೆ ಅವರೇನೆ. ಸೊ ವಿ ಕ್ಯಾನ್ ಐ ಥಿಂಕ್ ಲೆಟ್ಸ್ ಓಪನ್ ಅನದರ್ ವಿಂಡೋ. ಲೆಟ್ಸ್ ಮೇಕ್ ಇಟ್ ದಿಸ್ ಸೈಡ್. ಫೈಲ್ ಎಕ್ಸ್ಪ್ಲೋರರ್. ಜೊತೆಗೆ ಆಕ್ಚುಲಿ ಮಲ್ಟಿಪಲ್ ಡೆಸ್ಕ್ಟಾಪ್ಸ್ ಇದೆ ಇಲ್ಲಿ. ಸೊ ಇದು ವಿಡ್ಜಸ್, ಯು ಕ್ಯಾನ್ ಸಿ ದ ವಿಡ್ಜಸ್. ಎಸ್, ಡೆಸ್ಕ್ಟಾಪ್ 1, ಸೊ ಡೆಸ್ಕ್ಟಾಪ್ 2. ಸೊ ಡೆಸ್ಕ್ಟಾಪ್ 1 ಅಲ್ಲಿ ಹೆಂಗಿತ್ತು ಅದು ಹಂಗೇನೆ, ಡೆಸ್ಕ್ಟಾಪ್ 2 ಅಲ್ಲಿ ಹೆಂಗಿತ್ತು ಏನಿಟ್ರು ಅದು ಹಂಗೇನೆ. ಜೊತೆಗೆ ಒಂದೊಂದು ಡೆಸ್ಕ್ಟಾಪ್ ಗೂ ಸಪ್ರೇಟ್ ಥೀಮ್ಸ್ ಗಳು ಅಪ್ಲೈ ಮಾಡಬಹುದು. ಬಟ್ ಇದು ಲೈಕ್ ಲೀಕ್ ವರ್ಷನ್ಸ್ ಆಗಿರೋದ್ರಿಂದ ಇನ್ನು ಪ್ರಾಡಕ್ಟ್ ಗೆ ಸಿಕ್ಕಿಲ್ಲ. ಸೊ ಹಂಗಾಗಿ ಏನು ಒಂದು ಚೇಂಜಸ್ ಮಾಡಕ್ ಆಗ್ತಿಲ್ಲ ಇದರಲ್ಲಿ. ಯು ನೀಡ್ ಟು ಆಕ್ಟಿವ್ ವಿಂಡೋಸ್ ಬಿಫೋರ್ ಯು ಕ್ಯಾನ್ ಪರ್ಸನಲೈಸ್ PC ಅಂತ ತೋರಿಸ್ತದೆ. ಒಂದು ಲೋ ಪ್ರೊಫೈಲ್ ಲುಕ್ ಕೊಡ್ತಾ ಇದೆ, ಲೈಕ್ ಡಿಸೆಂಟ್ ಆಗಿದೆ, ಸ್ಟ್ಯಾಂಡರ್ಡ್ ಆಗಿ ಡಿಸೆಂಟ್ ಆಗಿರೋ ತರ ಒಂದು ಲುಕ್ ಕಾಣಿಸ್ತಾ ಇದೆ ಇದರಲ್ಲಿ. ಲೆಟ್ ಮಿ ಕ್ಲೋಸ್ ದಿಸ್ ಆಲ್ ಥಿಂಗ್ಸ್. ಜೊತೆಗೆ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ಸ್ ತುಂಬಾ ಚೆನ್ನಾಗಿ ಮಾಡಿದಾರಂತೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ಮಿನಿಮಮ್ ಲ್ಯಾಪ್ಟಾಪ್ಸ್, ಲೈಕ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರೋ ಲ್ಯಾಪ್ಟಾಪ್ಸ್ ಗಳು ಇರ್ತವೆ. ಸೊ ಆ ತರ ಒಂದು ಲ್ಯಾಪ್ಟಾಪ್ ಗಳಲ್ಲೂ ಒಂದು ವರ್ಕ್ ಇರ್ಬೋದು, ಗೇಮ್ಸ್ ಇರ್ಬೋದು, ಆ ತರದೆಲ್ಲ ತುಂಬಾ ಚೆನ್ನಾಗಿ ಓಡ್ತವೆ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ.
ಸೊ ಲೈಕ್ ಒಳಗಡೆ ಐಕಾನ್ಸ್ ಇರ್ಬೋದು, ಮೇಲ್ಗಡೆ ಐಕಾನ್ಸ್ ಇರ್ಬೋದು, ಎಲ್ಲ ಚೇಂಜ್ ಆಗಿದೆ ಅಂತ. We can see it. ಸೊ ಆಕ್ಚುಲಿ ಇದರಲ್ಲಿ ಇಷ್ಟೇ ಇರೋದು. ಸೊ ಇನ್ನೂ ಆಪ್ಷನ್ಸ್ ಬರ್ತವೆ ಅನ್ಕೋತೀನಿ. ಸೊ ಡ್ರೈವರ್ಸ್ಗಳು ಇನ್ನೂ ನೀಟಾಗಿ ಇನ್ಸ್ಟಾಲ್ ಆಗಿಲ್ಲ. ಐ ಥಿಂಕ್ ನಾವು ಈ ಕಾರ್ನರ್ ಮಿಸ್ ಮಾಡ್ಕೋತಿದ್ದೀವಿ ಅಂತ. ಸೊ ಈ ಕಾರ್ನರ್ ಅಲ್ಲೇ ಎಲ್ಲ ಒಂದು ಸ್ಟಾರ್ಟ್ ಹೋಗಿ ಕ್ಲಿಕ್ ಮಾಡ್ತಿದ್ದು. Can lock, sign out, change account settings. So power button ಈ ಕಡೆ ಬಂದಿದೆ. So restart, shut down. Think we can go here also. Yes. Paint, film, TVs. Please do subscribe the channel, please. ಲೈಕ್ ಈ ಒಂದು ಚಿಕ್ಕ ಚಿಕ್ಕ ವಿಂಡೋಸ್ಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದಾವೆ ಈಗ. ಲೈಕ್ ಟೆಕ್ಸ್ಟ್ ಸೈಜ್ ಇರ್ಬೋದು, ಸೊ ಒಂದು ರೌಂಡೆಡ್ ಕಾರ್ನರ್ ಎಡ್ಜಸ್ ಇರ್ಬೋದು. ಸೊ ಲೈಕ್ ಡಿಸೆಂಟ್ ಆಗಿದೆ ನೋಡಿದ್ರೆ. ಯಾವ್ದಪ್ಪ ಇದು ಹೈ ಅಂಡ್ ಆಪರೇಟಿಂಗ್ ಸಿಸ್ಟಮ್ ತರ ಅನ್ಸ್ಬೇಕು, ಆ ತರ ಇದೆ. ಸೊ ಇಟ್ಸ್ ಗುಡ್. ಸೊ ಇನ್ನು ಇದ್ರ ಬಗ್ಗೆ ತುಂಬಾ ಮಾತಾಡೋದಿದೆ, ತುಂಬಾ ಡೀಟೇಲ್ಸ್ ಇನ್ನು ಕಲೆಕ್ಟ್ ಮಾಡೋದಿದೆ. ಸೊ ಪಿ ಸಿ ಹೆಲ್ತ್ ಚೆಕ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಅದು ಲಿಂಕ್ ನಾನು ಕೆಳಗಡೆ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ಮೇಲೆ ಇದು ಚೆಕ್ ಮಾಡುತ್ತೆ. ಸೊ ನಿಮ್ಮ ಲ್ಯಾಪ್ಟಾಪ್ ಅವ್ರದ ಒಂದು ಏನು ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ಮೀಟ್ ಆಗುತ್ತಾ ಇಲ್ಲ ಅಂತ. ಸೊ ಅದು ಮೀಟ್ ಆಗುತ್ತೆ ಅಂತ ಅಂದ್ರೆ ಸೊ ಈ ತರ ಮೆಸೇಜ್ ಬರುತ್ತೆ. ಇದು ಅಫಿಷಿಯಲಿ ಇನ್ನೂ ವಿಂಡೋಸ್ 11 ಲಾಂಚ್ ಆಗಿಲ್ಲ. ಸೊ ಇದು ಲೀಕ್ ವರ್ಷನ್ಸ್ ಅಷ್ಟೇ. ಸೊ ಆ ಒಂದು ಆಪರೇಟಿಂಗ್ ಸಿಸ್ಟಮ್ ISO ಫೈಲ್, ISO ಫೈಲ್ ನ ಒಂದು ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್ ದೇರ್. ಒಂದು ಹೇಳ್ಬೇಕು, ಸೊ ರಾತ್ರಿ ಡೌನ್ಲೋಡ್ ಮಾಡಕ್ ಬಿಟ್ಟಿದ್ದು ISO ಫೈಲ್ ನ ಬೆಳಗಿನ ಜಾವ 4:30-5 ಗಂಟೆಗೆ ಅದು ಕಂಪ್ಲೀಟ್ ಆಗಿದೆ. 4 GB ಫೈಲು. ನೆಟ್ ಇಲ್ಲ ಅಂತಲ್ಲ. ಸೊ ನೆಟ್ ಆಕ್ಚುಲಿ 50 MB/s ವರೆಗೂ ಸ್ಪೀಡಲ್ಲಿ ಇತ್ತು. ಆದ್ರೂ ಆ ಸರ್ವರ್ ಇಂದ ಅಷ್ಟು ಸ್ಪೀಡಲ್ಲಿ ಡೌನ್ಲೋಡ್ ಆಗಿಲ್ಲ. ಅದು ಅರೌಂಡ್ 500 KB, 1 MB ಇಲ್ಲ. ಹತ್ತತ್ರ ಯಾವಾಗಲೂ ಒಂದ್ಸಲಿ 1 MB ಅಷ್ಟೇ. ಸೊ ಆ ತರ ತುಂಬಾ ನಿಧಾನವಾಗಿ ಡೌನ್ಲೋಡ್ ಆಗಿದೆ. So it takes a lot of time to download this operating system. So ನೋಡಬಹುದು ಇಲ್ಲಿ ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್. ಸೊ TMP, ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮಾಡ್ಯೂಲ್ ಅನ್ನೋದು ಒಂದು ಹಾರ್ಡ್ವೇರ್. ಸೊ ಒಂದು ಹಾರ್ಡ್ವೇರ್ ಎನ್ಕ್ರಿಪ್ಷನ್ ಮಾಡುತ್ತೆ. ಸೊ ಈ ಒಂದು ಹಾರ್ಡ್ವೇರ್ ಇಂದ ಸೆಕ್ಯೂರಿಟಿ ಜಾಸ್ತಿ ಕೊಡ್ತೀವಿ. ಲೈಕ್ ಈ ಒಂದು ವಿಂಡೋಸ್ 11 ಅಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ವಿಂಡೋಸ್ 11 ಲಾಂಚ್ ಮಾಡೋ ಮುಂಚೆನೆ ಲೀಕ್ ಆಗಿದೆ. ಸೊ ಇದ್ರ ಮೇಲೆ ಇನ್ನೂ ಡೌಟ್ ಇದೆ. ಸೊ ನಿಮ್ಗೆ ಲಿಂಕ್ ಓಪನ್ ಮಾಡಿದ್ಮೇಲೆ ಈ ತರ ಒಂದು ಪೇಜ್ ಬರುತ್ತೆ. ಸೊ ಅಲ್ಲಿ ಗೂಗಲ್ ಡ್ರೈವ್ಸ್ ಏನಿದೆ ಅದು ವರ್ಕ್ ಆಗಲ್ಲ. ಸೊ ಇವೆರಡರಲ್ಲೇ ನೀವು ಡೌನ್ಲೋಡ್ ಮಾಡ್ಬೇಕು. ಮೆಗಾದಲ್ಲಿ ಡೌನ್ಲೋಡ್ ಮಾಡ್ತೀನಿ ಅಂತ ಅಂದ್ರೆ ಬರೀ 3 GB ಅಷ್ಟೇ ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಲೈಕ್ ಬ್ಯಾಂಡ್ವಿಡ್ತ್ ಇರೋದು. ಅದಾದ್ಮೇಲೆ ಮತ್ತೆ ನೀವು ಇನ್ನೊಂದ್ ದಿವಸ ವೇಟ್ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ಡೌನ್ಲೋಡ್ ಮಾಡ್ತೀನಿ ಅಂತ ಅಂದ್ರೆ.
ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಇದೇ ಥರ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ಗೆ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಈ ಥರ ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಇನ್ ದ ವಿಡಿಯೋ. ಸೊ ಆದಷ್ಟು ಶೇರ್ ಮಾಡಿ. ಸೊ ನಿಮ್ಮ ಒಂದು ಶೇರಿಂದ ಕೂಡ ನನ್ನ ಚಾನಲ್ಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in next video. Stay home, stay safe.